ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಪ್ಲಾನೆಟ್. ನಾನು ಮನೋಜ್ ಆರ್ ಕಂಬಳಿ. ಕರ್ನಾಟಕದ ಮೊದಲ ರಾಜಮನೆತನಗಳಲ್ಲಿ ಒಂದಾದಂತಹ ಗಂಗರ ಸಾಮ್ರಾಜ್ಯವನ್ನು ಇಂದು ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಫ್ಲವರ್ ಶೋನಲ್ಲಿ ಅರಳಿಸಿ ನಿಲ್ಲಿಸಲಾಗಿದೆ. 80ನೇ ಸ್ವತಂತ್ರೋತ್ಸವ ಮತ್ತು 220ನೇ ಫ್ಲವರ್ ಶೋ ಬೆಂಗಳೂರಿನಲ್ಲಿ ಪ್ರತಿದಿನ ಸಾವಿರಾರು ಪ್ರೇಕ್ಷಕರು ಇಲ್ಲಿಗೆ ಬರ್ತಾ ಇದ್ದಾರೆ. ಅದೇ ರೀತಿ ಅದು ವೀಕೆಂಡ್ ಬಂತು ಅಂದರೆ ಅದು ಲಕ್ಷನೂ ಮೀರಿದೆ. ಸೊ ಪ್ರತಿಯೊಬ್ಬರು ಬನ್ನಿ, ಈ ಫ್ಲವರ್ ಶೋ ಅನ್ನು ಕಣ್ತುಂಬಿಕೊಳ್ಳಿ. ಮತ್ತು ಇಲ್ಲಿ ಬಂದಿರುವ ಜನ ಏನು ಹೇಳ್ತಾರೆ ಮತ್ತು ಇದರ ನಿರ್ದೇಶಕರು ಏನು ಹೇಳ್ತಾರೆ, ಯಾವ್ಯಾವ ದೇಶಗಳಿಂದ ಹೂ ತರಿಸಲಾಗಿದೆ, ಎಲ್ಲದನ್ನು ಮಾತನಾಡ್ತಾ ಹೋಗೋಣ ಬನ್ನಿ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಆಯೋಜಿಸಲಾಗಿರುವ 2026ರ ಫಲಪುಷ್ಪ ಪ್ರದರ್ಶನವು ಈ ಬಾರಿಯ ಕರ್ನಾಟಕದ ಇತಿಹಾಸದಲ್ಲಿ ಪ್ರಮುಖವಾದ ಗಂಗರ ಸಾಮ್ರಾಜ್ಯದ ಭವ್ಯ ಪರಂಪರೆಯನ್ನು ಹೂವುಗಳ ಕಲಾಕೃತಿಗಳ ಮೂಲಕ ಅನಾವರಣಗೊಳಿಸಲಾಗಿದೆ. ಫ್ಲವರ್ಸ್ ನೋಡಿದ್ದು ಭಾಳ ಆನಂದವಾಯಿತು. ಯಾರು ಮಾಡಿದ್ರು ಅವರಿಗೆ ತುಂಬ ಥ್ಯಾಂಕ್ಸ್. ಫಸ್ಟು ಆ ಥರ ಬೆಳೆಸಿದಾರಲ್ಲ, ಅಷ್ಟು ಇಲ್ಲಿದು ಗುಲಾಬಿ ಅಂತ ಇದೆ ಬೆಂಗಳೂರು, ಅದನ್ನು ಚೆನ್ನಾಗಿ, ಬೇರೆದೆಲ್ಲ ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿಯಾಗಿದೆ. ಸುಮಾರು 36 ಲಕ್ಷಕ್ಕೂ ಅಧಿಕ ಹೂಗಳನ್ನು ಬಳಸಿ ಬೇಗೂರಿನ ಪಂಚಲಿಂಗೇಶ್ವರ ದೇವಾಲಯ ಮತ್ತು ಬಾಹುಬಲಿಯ ಪ್ರತಿರೂಪಗಳನ್ನು ಗಾಜಿನ ಮನೆಯಲ್ಲಿ ಅದ್ಭುತವಾಗಿ ಸೃಷ್ಟಿಸಲಾಗಿದೆ. ಈ ಥರ ಫ್ಲವರ್ ಶೋ ನೋಡಿದ ಫಸ್ಟ್ ಟೈಮ್ ತುಂಬ ಇಷ್ಟ ಆಯಿತು. ಎಷ್ಟೊಂದು ಕೆಲಸ ಮಾಡಿದ್ದಾರೆ ಅಂದರೆ ಈ ಥರ ಜೋಡ್ಸೋಕ್ಕೆ ಎಷ್ಟು ಟೈಮ್ ಆಗಿರ್ಬೋದು ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಬ್ಯೂಟಿಫುಲ್ ಆಗಿದೆ. ಪ್ಲಸ್ ಕರ್ನಾಟಕದ ಹಿಸ್ಟ್ರಿ ಕಾಣಿಸ್ತಾರೆ ಒಂದು ಚಿಕ್ಕ ಟೂರಲ್ಲೇ ಚೆನ್ನಾಗಿದೆ. ಗಂಗಾ ಡೈನೆಸ್ಟಿ ಆಮೇಲೆ ಯಾರ್ಯಾರು ಎಷ್ಟೆಷ್ಟು ಕಷ್ಟಪಟ್ಟಿದ್ದಾರೆ ಅದೆಲ್ಲ ಹಿಸ್ಟ್ರಿ ಗೊತ್ತಾಯಿತು. ಇದಕ್ಕೆ ಮುಂಚೆ ಗೊತ್ತಿರಲಿಲ್ಲ, ತುಂಬ ಖುಷಿ ಆಯಿತು. ನಮ್ಮೂರ್ದು ಒಂದು ಸ್ಪೆಷಲ್ ಇರಬೇಕಲ್ಲ, ನಮ್ಮ ಗಿಡಗಳು, ನಮ್ಮಲ್ಲಿರೋ ಫ್ಲವರ್ಸು, ಬೇಗೂರು, ಅದನ್ನು ತುಂಬ ಫ್ಲವರ್ಸ್ ನೋಡಿರ್ತೀವಿ. ಅದಕ್ಕೆ ಒಂದು ಚಾಮ್ ಇದೆ. ಈ ಬಾರಿಯ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನದಲ್ಲಿ ಗಂಗರ ಸಾಮ್ರಾಜ್ಯದ ವೈಭವವನ್ನು ಸಾರುವ ಬೇಗೂರಿನ ಪಂಚಲಿಂಗೇಶ್ವರ ದೇವಾಲಯ ಹೂಗಳ ಮೂಲಕ ಮರುಸೃಷ್ಟಿಯಾಗಿದೆ. ತುಂಬ ಚೆನ್ನಾಗಿದೆ. ನಮ್ಮ ಹಿಸ್ಟ್ರಿನ ಇಷ್ಟು ಚಿಕ್ಕಿದ್ರಲ್ಲಿ ಅವರು ರೆಪ್ಲಿಕಾ ಮಾಡಿದ್ದಾರೆ. ತುಂಬ ಜನ ತುಂಬ ಕಷ್ಟ ಪಟ್ಟಿರ್ತಾರೆ. ಸೊ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಒಂದು ದೊಡ್ಡ ಥ್ಯಾಂಕ್ ಯು ಹೇಳಬೇಕು ಇದರಿಂದ. ಆಮೇಲಿಂದ ಈ ಗಂಗರ ಡೈನಾಸ್ಟಿ ಬಗ್ಗೆ ನಾವು ತುಂಬ ಹಿಂದೆ ಟೆಕ್ಸ್ಟ್ ಬುಕ್ಸಲ್ಲಿ ಓದಿದ್ವಿ, ಇವಾಗ ಅದೆಲ್ಲ ಮರುಕಳಿಸಿದೆ ನಾವಿಲ್ಲಿ ನೋಡಿದಾಗ. ಆಮೇಲೆ ಈ ಬೇಗೂರು ಶಿಲಾಶಾಸನ ಹೋಗಿ ನೋಡೋಕ್ಕಾಗದೇ ಇರೋವಂಥದ್ದು ಇಲ್ಲೇ ಹತ್ತಿರ ಇದೆ, ಏನು ಜಾಸ್ತಿ ಇಲ್ಲಿಂದ ಒಂದು 10 ಕಿಲೋಮೀಟರ್ ಇರ್ಬೋದು. ಹೋಗಿ ನೋಡದೆ ಆಗುವಂಥವ್ರನ್ನೂ ಅದನ್ನು ಇಲ್ಲೇ ಸೃಷ್ಟಿ ಮಾಡಿದ್ದಾರೆ. ಆಮೇಲಿಂದ ಅಲ್ಲೊಂದು ಬೀರಗಲ್ಲಿ ನೋಡಿದೆ, ಒಂದು 9 ಅಂಗಾಂಗಗಳನ್ನೂ ಕಟ್ ಮಾಡಿಕೊಂಡು ಸ್ಯಾಕ್ರಿಫೈಸ್ ಮಾಡಿರೋಂಥ ವೀರರೆಲ್ಲ ಇದ್ದಾರೆ. ಸೊ ನಾವಿವಾಗ ಆರಾಮಾಗಿ ಸ್ವತಂತ್ರನ ನಾವು ಸ್ವೇಚ್ಛೆಯಿಂದ ಎಲ್ಲ ಕಡೆಯೂ ನಾವು ಮಾಡ್ತಾಯಿದ್ದೀವಿ. ಸೊ ಅದನ್ನು ಕಾಪಾಡ್ಕೊಂಡು ಹೋಗೋಣ. 9ನೇ ಶತಮಾನದ ಗಂಗರ ಕಾಲದ ಹೆಮ್ಮೆಯ ಸಂಕೇತವಾದ ಈ ದೇವಾಲಯವನ್ನು ಗಾಜಿನ ಮನೆಯ ಹೃದಯ ಭಾಗದಲ್ಲಿ ಸುಮಾರು 6 ಲಕ್ಷ ಹೂಗಳಿಂದ ಮರುಸೃಷ್ಟಿಸಲಾಗಿದೆ. ಗಂಗರ ಪ್ರಸಿದ್ಧ ಮಂತ್ರಿಯಾಗಿದ್ದ ಚಾವುಂಡರಾಯ ನಿರ್ಮಿಸಿದ ಬಸದಿಯ ಪುಷ್ಪ ಪ್ರತಿರೂಪವನ್ನು ಇಲ್ಲಿ ಅನಾವರಣಗೊಳಿಸಲಾಗಿದೆ. ಅದೇ ರೀತಿ ಶ್ರವಣಬೆಳಗೊಳದ 57 ಅಡಿಯ ಏಕಶಿಲಾ ಬಾಹುಬಲಿ ವಿಗ್ರಹದ ಕೆತ್ತನೆಯ ಕಾಲ್ಪನಿಕ ಚಿತ್ರಗಳು ಮತ್ತು ಪ್ರತಿಬಿಂಬಗಳನ್ನು ಹೂವುಗಳ ಮೂಲಕ ಪ್ರದರ್ಶಿಸಲಾಗಿದೆ. ಈಗ ತಮಗೆಲ್ಲ ತಿಳಿದಿರುವಾಗೆ ಐತಿಹಾಸಿಕ ಲಾಲ್ಬಾಗ್ನಲ್ಲಿ ಗಂಗಾ ಸಾಮ್ರಾಜ್ಯ ವೈಭವ ಅಂತಕ್ಕಂಥ ಪರಿಕಲ್ಪನೆಯಡಿ ಫಲಪುಷ್ಪ ಪ್ರದರ್ಶನ ಭಾಳ ಅದ್ದೂರಿಯಿಂದ ಜರುಗ್ತಾ ಇದೆ. ಸೊ ಆಗಸ್ಟ್ 6ರಂದು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಿದ್ರು. ಈಗ 5ನೇ ದಿವಸ ತಲುಪಿದ್ದೇವೆ. ಇದು 17ನೇ ತಾರೀಕುವರೆಗೂ ಕೂಡ ಈ ಪ್ರದರ್ಶನ ಸಾಗುತ್ತೆ. ಸೊ ಇಲ್ಲಿ ನಾವು ಶಾಲಾ ಮಕ್ಕಳಿಗೆ ಉಚಿತ ಪ್ರವೇಶವನ್ನು ಕಲ್ಪಿಸುವುದರ ಅನುವಾಗಿ ಪ್ರತಿದಿನ ಸುಮಾರು 20-25 ಸಾವಿರ ಜನ ವಿದ್ಯಾರ್ಥಿಗಳು ಈ ಪ್ರದರ್ಶನಕ್ಕೆ ಭೇಟಿ ನೀಡಿ ಗಂಗಾ ಸಾಮ್ರಾಜ್ಯದ ವೈಭವ ಮತ್ತು ಇಷ್ಟೊಂದು 36 ಲಕ್ಷಕ್ಕೂ ಅಧಿಕ ಸಂಖ್ಯೆಯ ಹೂಗಳ ಆಕರ್ಷಣೆ ಏನಿದೆ ಅದರ ಸವಿಯನ್ನು ಸವಿತಾ ಇದ್ದಾರೆ. ಮತ್ತು ಇಲ್ಲಿಗೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಏನೇನು ಬೇಕು, ವೀಕ್ಷಕರಿಗೆ ಸೊ ಏನು ಎಲ್ಲ ಮೂಲಭೂತ ಸೌಕರ್ಯಗಳಾದಂಥ ಕುಡಿಯೋ ನೀರಿನ ವ್ಯವಸ್ಥೆ, ಶೌಚಾಲಯಗಳ ವ್ಯವಸ್ಥೆ, ಆಂಬುಲೆನ್ಸು, ಮಿನಿ ಹಾಸ್ಪಿಟಲ್ಸು, ಸೇಫ್ಟಿ ಕ್ರಮಗಳೇನು ತೊಗೊಂಡಿದ್ದೀವಿ ಅದೆಲ್ಲವನ್ನೂ ಮಾಡಿದ್ದೇವೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಪ್ರದರ್ಶನ ನಡೆಯುವ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಈ ಒಂದು ಲಾಲ್ಬಾಗನ್ನು ಪರಿಸರ ಪ್ರಿಯವಾಗಿ ಮಾಡಬೇಕು ಅಂತ ಹೇಳಿ ಪ್ಲಾಸ್ಟಿಕ್ ಮುಕ್ತ ಮಾಡಿದ್ದೇವೆ. ಸೊ ಹಾಗಾಗಿ ಎಲ್ಲೂ ಕೂಡ ಲಾಲ್ಬಾಗ್ನಲ್ಲಿ ಗಿವನ್ ಪಾಯಿಂಟ್ ಆಫ್ ಟೈಮ್ನಲ್ಲಿ ನಿಮಗೆ ಯಾವುದೇ ರೀತಿಯ ತ್ಯಾಜ್ಯವನ್ನು ಕಾಣಕ್ಕಾಗಲ್ಲ. ಸೊ ಹಾಗಾಗಿ ಸಾರ್ವಜನಿಕರು ಕೂಡ ಈ ನಿಟ್ಟಿನಲ್ಲಿ ಸಹಕರಿಸಬೇಕು ಅಂತ ಕೇಳಿಕೊಳ್ತೇನೆ. ಒಟ್ಟಾರೆ ನಮ್ಮ ಫಲಪುಷ್ಪ ಪ್ರದರ್ಶನದಲ್ಲಿ 36 ಲಕ್ಷಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ ಹೂಗಳಿದೆ. ಸೊ ಇದರಲ್ಲಿ ಒಂದು 6 ದೇಶದ ಹೂಗಳು ಕೂಡ ಸೇರಿದೆ. ಕೀನ್ಯಾ, ಥಾಯ್ಲೆಂಡು, ಮತ್ತು ಹಾಲೆಂಡು, ಆಸ್ಟ್ರೇಲಿಯಾ ಈ ದೇಶಗಳಿಂದ ಹೂಗಳು ಬಂದಿದೆ. ಮತ್ತು ಜೊತೆಗೆ ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೆಲವು ಪಾರ್ಟ್ಸ್ ಆಫ್ ಪುಣೆ,
ಮತ್ತು ಕರ್ನಾಟಕದ ಹಲವಾರು ಭಾಗಗಳಿಂದ ಈ ಹೂಗಳು ಬಂದಿದೆ ಸರ್. ಈ ಬಾರಿಯ ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನದಲ್ಲಿ ಒಟ್ಟು 36 ಲಕ್ಷಕ್ಕೂ ಅಧಿಕ ಸ್ವದೇಶಿ ಮತ್ತು ವಿದೇಶಿ ಹೂಗಳನ್ನು ಬಳಸಲಾಗಿದೆ. ಪ್ರದರ್ಶನದ ಮೆರುಗು ಹೆಚ್ಚಿಸಲು ಆಸ್ಟ್ರೇಲಿಯಾ, ಥೈಲ್ಯಾಂಡ್, ಹಾಲೆಂಡ್ ಹಾಗೂ ಕೀನ್ಯಾದಿಂದ ವಿಶೇಷ ಹೂಗಳನ್ನು ತರಿಸಲಾಗಿದ್ದು ಒಟ್ಟು 36 ಲಕ್ಷಕ್ಕೂ ಹೆಚ್ಚು ಹೂಗಳನ್ನು ಬಳಸಲಾಗಿದೆ. ಗಾಜಿನ ಮನೆಯಲ್ಲಿ ಮರುಸೃಷ್ಟಿಸಲಾಗಿರುವ ಗಂಗರ ಕಾಲದ ಬೇಗೂರಿನ ಪಂಚಲಿಂಗೇಶ್ವರ ದೇವಾಲಯವೊಂದಕ್ಕೆ ಬರೋಬ್ಬರಿ 6 ಲಕ್ಷ ಹೂಗಳನ್ನು ಬಳಸಲಾಗಿದೆ. ಲಾಲ್ಬಾಗ್ ಆವರಣದಲ್ಲಿ ಸುಮಾರು 130ಕ್ಕೂ ಹೆಚ್ಚು ವೈವಿಧ್ಯಮಯ ಹೂವಿನ ಪ್ರಭೇದಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಹೇಗಿತ್ತು ಮೇಡಮ್ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿದೆ. ಮೋಸ್ಟ್ಲಿ ಬಿಸಿಲಿರೋದ್ರಿಂದ ಒಂದು ಸ್ವಲ್ಪ ಕೆಲವೊಂದೆಲ್ಲ ಫ್ಲವರ್ಸ್ ಎಲ್ಲ ಮಾಡ್ತಾರೆ, ಬಟ್ ಆದರೆ ತುಂಬ ಚೆನ್ನಾಗಿದೆ, ಥೀಮ್ ಚೆನ್ನಾಗಿದೆ. ಮಹಾರಾಜದೆಲ್ಲ ಎಲ್ಲ ಮಹಾರಾಜದ್ದು ಹೆಸರೆಲ್ಲ ಓದಿದ್ವಿ. ಥೀಮ್ ತುಂಬ ಚೆನ್ನಾಗಿದೆ. ಫ್ಲವರ್ಸು ಅಷ್ಟೇ, ಡೆಕೋರೇಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಹೊಸ ಫ್ಲವರ್ಸ್ ನೋಡಿದ್ವಿ ಈ ಸರಿ. ಅದು ಶಾವಂತಿಗೆಯಲ್ಲಿ ರೆಡ್ ಎಲ್ಲ ಮಾಡಿದಾರಲ್ಲ, ನ್ಯೂ ಕಾನ್ಸೆಪ್ಟ್, ಅದೆಲ್ಲ ನೋಡೇ ಇರ್ತೀವಿ. ತುಂಬ ಖುಷಿ ಆಯಿತು. Yeah, very nice, because we are seeing flowers which we cannot see in local domestic gardens, and they have tried to portray the dynasty of that Ganga kingdom right from 300 AD, that is not AD, before BC to nearly some 700-800 years later they have portrayed and given information about their kingdom and rule. We are so much fantasizing about European nations and all that, no? And our local flower varieties, no? So nice. The flower varieties which are in display, no? We might not happen to see in any other foreign countries. ಗಂಗರ ಕಾಲದ ಈ ವಾಸ್ತುಶಿಲ್ಪದ ಮಾದರಿಗಳ ಜೊತೆಗೆ ಅವರು ನಿರ್ಮಿಸಿದ ಕೆರೆಗಳು ಹಾಗೂ ಅವರ ರಾಜ್ಯಭಾರ ಮತ್ತು ಸಾಧನೆಗಳ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ನೀಡುವ ಕಲಾಕೃತಿಗಳನ್ನು ಗಾಜಿನ ಮನೆಯಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಲಾಲ್ಬಾಗ್ ಫಲಪುಷ್ಪ ಪ್ರದರ್ಶನವನ್ನು ಸಾರ್ವಜನಿಕರು ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6:30ರವರೆಗೆ ಪ್ರದರ್ಶನವನ್ನು ವೀಕ್ಷಿಸಬಹುದು. ಈ ಬಾರಿಯ ಫಲಪುಷ್ಪ ಪ್ರದರ್ಶನವು ಆಗಸ್ಟ್ 6ರಿಂದ ಆಗಸ್ಟ್ 17ರವರೆಗೆ ನಡೆಯಲಿದೆ.